ನಮಸ್ಕಾರ ಸ್ನೇಹಿತರೆ. ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರತಿಷ್ಠಿತ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಘೋಷಣೆಯಾಗಿವೆ. ಈ ಬಾರಿ ಹಲವು ಭಾಷೆಗಳ ಸಿನಿಮಾಗಳು ಮತ್ತು ಕಲಾವಿದರು ರಾಷ್ಟ್ರಮಟ್ಟದ ಗೌರವಕ್ಕೆ ಪಾತ್ರರಾಗಿದ್ದು, ಕೆಲ ಫಲಿತಾಂಶಗಳು ಸಂಭ್ರಮಕ್ಕೆ ಕಾರಣವಾದರೆ ಇನ್ನೂ ಕೆಲವು ನಿರ್ಧಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ಪ್ರಮುಖ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು. ಈ ಬಾರಿಯ ಅತ್ಯುತ್ತಮ ಚಲನಚಿತ್ರ ಹಿಂದಿಯ ಆರ್ಟಿಕಲ್ 370 ಚಿತ್ರಕ್ಕೆ ಲಭಿಸಿದೆ. ಅತ್ಯಂತ ಜನಪ್ರಿಯ ಚಲನಚಿತ್ರ ವಿಭಾಗದಲ್ಲಿ ತೆಲುಗಿನ ಕಲ್ಕಿ 2898 AD ಪ್ರಶಸ್ತಿ ಗೆದ್ದಿದೆ. ಅತ್ಯುತ್ತಮ ನಟ ಪ್ರಶಸ್ತಿ ಈ ಬಾರಿ ಜಂಟಿಯಾಗಿ ಘೋಷಣೆಯಾಗಿದ್ದು, ಬ್ರಹ್ಮಯುಗಂ ಚಿತ್ರದ ಅಭಿನಯಕ್ಕಾಗಿ ಮಮ್ಮೂಟಿ ಹಾಗೂ ಚಂದು ಚಾಂಪಿಯನ್ ಚಿತ್ರದ ಅಭಿನಯಕ್ಕಾಗಿ ಕಾರ್ತಿಕ್ ಆರ್ಯನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ನಟಿ ಪ್ರಶಸ್ತಿ ಆರ್ಟಿಕಲ್ 370 ಚಿತ್ರದ ಅಭಿನಯಕ್ಕಾಗಿ ಯಾಮಿ ಗೌತಮ್ ಅವರಿಗೆ ಲಭಿಸಿದೆ. ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಅಮರಾನ್ ಚಿತ್ರದ ನಿರ್ದೇಶಕ ರಾಜ್ಕುಮಾರ್ ಪೆರಿಯಸ್ವಾಮಿ ಅವರಿಗೆ ದೊರೆತಿದೆ. ಅತ್ಯುತ್ತಮ ಪ್ರಥಮ ನಿರ್ದೇಶನ ಚಿತ್ರ ವಿಭಾಗದಲ್ಲಿ ರಣದೀಪ್ ಹೂಡಾ ನಿರ್ದೇಶಿತ ಸ್ವತಂತ್ರ ವೀರ್ ಸರ್ವರ್ಕರ್ ಪ್ರಶಸ್ತಿ ಗೆದ್ದಿದೆ. ಭಾಷಾವಾರು ಅತ್ಯುತ್ತಮ ಚಿತ್ರಗಳು. ಅತ್ಯುತ್ತಮ ಹಿಂದಿ ಚಿತ್ರ ಶ್ರೀಕಾಂತ್, ಅತ್ಯುತ್ತಮ ತಮಿಳು ಚಿತ್ರ ರಾಯನ್, ಅತ್ಯುತ್ತಮ ತೆಲುಗು ಚಿತ್ರ ಕಮಿಟಿ ಕುರುಲು, ಅತ್ಯುತ್ತಮ ಮಲಯಾಳಂ ಚಿತ್ರ ಫೆಮಿನಿಚಿನ, ಅತ್ಯುತ್ತಮ ಮರಾಠಿ ಚಿತ್ರ ಮುಕ್ಕಂ ಪೋಸ್ಟ್ ಬಾಂಬೆಲ್ವಾಡಿ. ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದು ಏನು? ಈ ಬಾರಿ ಕನ್ನಡ ಚಿತ್ರರಂಗಕ್ಕೆ ಮಿಶ್ರ ಫಲಿತಾಂಶ ಸಿಕ್ಕಿದೆ. ಅತ್ಯುತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿ ಮಿಥ್ಯಾ ಚಿತ್ರಕ್ಕೆ ಲಭಿಸಿದೆ. ಸುಮನ್ ಭಟ್ ನಿರ್ದೇಶಿಸಿರುವ ಈ ಚಿತ್ರವನ್ನು ಪ್ರಮೋದ್ ಸ್ಟುಡಿಯೋಸ್ ಹಾಗೂ KRG ಸ್ಟುಡಿಯೋಸ್ ನಿರ್ಮಿಸಿವೆ. ಇದೇ ಚಿತ್ರದ ಮೂಲಕ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ರೂಪಶ್ರೀ ವಾರ್ಕಾಡಿ ಅವರಿಗೆ ಲಭಿಸಿದೆ. ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿ ಅತೀಶ್ ಎಸ್ ಶೆಟ್ಟಿ ಅವರಿಗೆ ದೊರೆತಿದೆ. ಇದಲ್ಲದೆ ನಾನಿರುವುದೇ ನಿಮಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗಾಗಿ ಕೆಂಚನೂರು ಪ್ರದೀಪ್ ಕುಮಾರ್ ಶೆಟ್ಟಿ ಅವರಿಗೆ ಚಿತ್ರರಂಗ ಕುರಿತು ಅತ್ಯುತ್ತಮ ಪುಸ್ತಕ ಪ್ರಶಸ್ತಿಯೂ ದೊರೆತಿದೆ. ಸಂಭ್ರಮದ ಜೊತೆಗೆ ನಿರಾಸೆಯು. ಪ್ರಶಸ್ತಿ ಘೋಷಣೆಯ ಬೆನ್ನಲ್ಲೇ ಕೆಲವು ಫಲಿತಾಂಶಗಳು ಸಿನಿಪ್ರಿಯರಲ್ಲಿ ಅಚ್ಚರಿ ಮೂಡಿಸಿವೆ. ವಿಶೇಷವಾಗಿ ಪೃಥ್ವಿರಾಜ್ ಸುಕುಮಾರನ್ ಅಭಿನಯದ ಆಡು ಜೀವಿತಂ ಹಾಗೂ ಚಿಯಾನ್ ವಿಕ್ರಮ್ ಅಭಿನಯದ ತಂಗಲಾನ್ ಚಿತ್ರಗಳಿಗೆ ಪ್ರಮುಖ ರಾಷ್ಟ್ರೀಯ ಪ್ರಶಸ್ತಿಗಳು ಸಿಗದಿರುವುದು ಅಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಎರಡೂ ಚಿತ್ರಗಳ ಅಭಿನಯ, ತಾಂತ್ರಿಕ ಗುಣಮಟ್ಟ ಹಾಗೂ ಕಥಾ ನಿರೂಪಣೆಗೆ ಇನ್ನಷ್ಟು ರಾಷ್ಟ್ರೀಯ ಮಟ್ಟದ ಗೌರವ ಸಿಗಬೇಕಿತ್ತು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಕೆಲವರು ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಹಾಗೂ ಮಾನದಂಡಗಳ ಬಗ್ಗೆಯೂ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಮಹಾರಾಜ ತಂಡದ ಸಂಭ್ರಮ. ಇನ್ನೊಂದೆಡೆ ವಿಜಯ್ ಸೇತುಪತಿ ಅಭಿನಯದ ಮಹಾರಾಜ ಚಿತ್ರ ಹಲವು ವಿಭಾಗಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದಿದ್ದು, ಚಿತ್ರತಂಡ ಸಂಭ್ರಮದಲ್ಲಿದೆ. ಚಿತ್ರದ ಬಾಲ ಕಲಾವಿದ ಸಚನಾ ನಮಿದಾಸ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತುದು ವಿಶೇಷ. ಪ್ರಶಸ್ತಿ ಘೋಷಣೆ ಬಳಿಕ ಮಾತನಾಡಿದ ಅವರು, ಗೌರವ ನನಗೆ ಸಿಗುತ್ತದೆ ಎಂದು ಕನಸಲ್ಲೂ ಊಹಿಸಿರಲಿಲ್ಲ. ನನ್ನ ಯಶಸ್ಸಿನ ಹಿಂದೆ ನನ್ನ ತಂದೆ ತಾಯಿಯ ಪ್ರೋತ್ಸಾಹವೇ ದೊಡ್ಡ ಶಕ್ತಿ ಎಂದು ಭಾವುಕರಾಗಿ ಪ್ರತಿಕ್ರಿಯಿಸಿದ್ದಾರೆ. ಕನ್ನಡ ಸಿನಿಪ್ರಿಯರ ನಿರೀಕ್ಷೆ. ಒಟ್ಟಿನಲ್ಲಿ ಮಿಥ್ಯಾ ಚಿತ್ರದ ಮೂಲಕ ಕನ್ನಡಕ್ಕೆ 4 ಪ್ರಮುಖ ರಾಷ್ಟ್ರೀಯ ಗೌರವಗಳು ದೊರೆತಿದ್ದರೂ ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ನಟ, ನಟಿ ಹಾಗೂ ನಿರ್ದೇಶಕ ವಿಭಾಗಗಳಲ್ಲಿ ಯಾವುದೇ ಕನ್ನಡ ಚಿತ್ರ ಅಥವಾ ಕಲಾವಿದರಿಗೆ ಪ್ರಶಸ್ತಿ ಸಿಗದಿರುವುದು ಹಲವರಲ್ಲಿ ನಿರಾಸೆ ಮೂಡಿಸಿದೆ. KGF, ಕಾಂತಾರ, 777 ಚಾರ್ಲಿ, ಸಪ್ತಸಾಗರದ ಚೆಲ್ಲೋ ಮೊದಲಾದ ಚಿತ್ರಗಳ ಯಶಸ್ಸಿನ ನಂತರ ಈ ಬಾರಿಯ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಕನ್ನಡಕ್ಕೆ ಇನ್ನಷ್ಟು ಗೌರವ ಸಿಗಲಿದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆ ಸಂಪೂರ್ಣವಾಗಿ ಈಡೇರಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಒಂದೇ ಕಡೆ ಆರ್ಟಿಕಲ್ 370, ಕಲ್ಕಿ 2898 AD, ಮಿಥ್ಯಾ ಸೇರಿದಂತೆ ಹಲವು ಚಿತ್ರಗಳು ಹಾಗೂ ಕಲಾವಿದರ ಸಾಧನೆಯನ್ನು ಗುರುತಿಸಿ ಸಂಭ್ರಮಕ್ಕೆ ಕಾರಣವಾಗಿದ್ದರೆ, ಮತ್ತೊಂದೆಡೆ ಆಡು ಜೀವಿತಂ ಮತ್ತು ತಂಗಲಾನ್ ಚಿತ್ರಗಳಿಗೆ ಪ್ರಮುಖ ಪ್ರಶಸ್ತಿ ಸಿಗದಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದರೆ ಆಡು ಜೀವಿತ ಮತ್ತು ತಂಗಲಾನ್ ಚಿತ್ರಗಳಿಗೆ ಇನ್ನಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳು ಸಿಗಬೇಕಿದೆ. ಮಿಥ್ಯಾಗೆ ದೊರೆತ ಗೌರವ ಕನ್ನಡ ಚಿತ್ರರಂಗಕ್ಕೆ ಸಾಕೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಸಿನಿಮಾ ಮತ್ತು ಮನರಂಜನಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.